ರಾಜ್ಯಪಾಲರಿಗೆ ಈಗ ಮುಖ್ಯ ಕಾರ್ಯದರ್ಶಿ ರಾಜ್ಯಪಾಲರಿಂದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಹೋಗಿದೆ. ಸಿಎಸ್ ಆಗಿರುವಂತಹ ಶಾಲಿನಿ ರಜನೀಶ್ ಮತ್ತು ಎಸಿಎಸ್ ಅವರಿಗೆ ಅತೀಕ್ ಅವರಿಗೆ ಕೊಟ್ಟಿರುವಂತಹ ನೋಟಿಸ್ ಇದು. ಅಧಿಕಾರಿಗಳಿಗೆ ನೋಟಿಸ್ ನೀಡಿದ್ದಾರೆ ರಾಜ್ಯಪಾಲರು. ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಸಂಬಂಧ ಇರುವಂತಹ ನೋಟಿಸ್ ಇದು. ರಾಜಭವನದಿಂದ ಶಾಲಿನಿ ರಜನೀಶ್ ಮತ್ತು ಅತೀಕ್ ಅವರಿಗೆ ನೋಟಿಸ್ ಅನ್ನ ರವಾನೆ ಮಾಡಿದ್ದಾರೆ. ಮುಡಾ ಕೇಸ್ನ ಮೂವರು ದೂರುದಾರರಿಗೂ ಕೂಡ ಲೆಟರ್ ಹೋಗಿದೆ. ಈಗ ಟಿಜೆ ಅಬ್ರಹಾಂ, ಸ್ನೇಹಮಯಿ ಕೃಷ್ಣ ಮತ್ತು ಪ್ರದೀಪ್ ಇವ್ರಿಗೂ ಕೂಡ ಅನುಮತಿ ಪತ್ರ ಸಿಕ್ಕಿದೆ. ಈಗ ಅವರಿಗೆ ಈಗಾಗಲೇ ರಾಜಭವನಕ್ಕೆ ತೆರಳಿ ನೋಟಿಸ್ ಅನ್ನ ಸ್ವೀಕರಿಸಿದ್ದಾರೆ ಪ್ರದೀಪ್. ಒಂದು ಅಪ್ಡೇಟ್ ಇದು. ಪ್ರದೀಪ್ ಅವರು ಈಗಾಗಲೇ ತಗೊಂಡಿದ್ದಾರೆ. ರಾಜ್ಯಪಾಲರಿಂದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ನೋಟಿಸ್ ಹೋಗಿದೆ. ಅಂದ್ರೆ ಈ ತರ 3 ಜನ ಏನ್ ದೂರನ್ನ ಕೊಟ್ಟಿದ್ರು ಅವ್ರಿಗೆ ನಾವು ಪರ್ಮಿಷನ್ ಅನ್ನ ಕೊಟ್ಟಿದ್ದೀವಿ. ಇನ್ನು ಮುಂದೆ ಅವರು ತನಿಖೆಯನ್ನ ಅಂದ್ರೆ ಅವ್ರು ಹೋಗಿ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಬಹುದು. ಸೊ ಸಿಎಂ ವಿರುದ್ಧ ತನಿಖೆ ನಡೆಸಬಹುದು, ವಿಚಾರಣೆಯನ್ನ ನಡೆಸಬಹುದು ಅನ್ನುವಂಥದ್ದು ರಾಜಭವನದಿಂದ ಅವರಿಗೆ ಅನುಮತಿ ಸಿಕ್ಕಿದೆ ಅನ್ನುವಂಥ ಒಂದು ವಿಚಾರವನ್ನ ಇಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಕೂಡ ಆ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಸಿಎಸ್ಗೂ ಕೂಡ ಅತೀಕ್ ಅವ್ರಿಗೂ ಕೂಡ ಈಗ ಸೂಚನೆಗಳು ಹೋಗಿವೆ. ಇನ್ನು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮುಂದೆ ಈಗ 3 ಸಾಧ್ಯತೆಗಳು ಕಂಡುಬರ್ತಾ ಇವೆ. ಮೇಲ್ನೋಟಕ್ಕೆ ಆರೋಪ ಕಂಡು ಬಂದ್ರೆ ಖಂಡಿತವಾಗ್ಲೂ ಈಗ ತನಿಖೆಗೆ ಆದೇಶವನ್ನ ನೀಡಬಹುದು. ತಾವೇ ಪರಿಜ್ಞಾನಕ್ಕೆ ಪಡೆದುಕೊಂಡು ಸಿಎಂಗೆ ಸಮನ್ಸ್ ಅನ್ನ ಜಾರಿಗೊಳಿಸಬಹುದು. ದೂರಿನಲ್ಲಿ ಸತ್ಯಾಂಶ ಇಲ್ಲ ಅಂತ ಹೇಳಿ ಅನಿಸಿದ್ರೆ ದೂರನ್ನ ವಜಾ ಕೂಡ ಗೊಳಿಸಬಹುದು. ಆ ಸಾಧ್ಯತೆಗಳು ಕೂಡ ಇವೆ. ಸೊ ಹಾಗಾಗಿ ಈಗ ಈ ಅನುಮತಿಯನ್ನ ಏನ್ ಕೊಟ್ಟಿದಾರಲ್ಲ ರಾಜ್ಯಪಾಲರು, ಅದನ್ನೇ ಚಾಲೆಂಜ್ ಕೂಡ ಮಾಡಬಹುದು. ಈಗ ಸಿಎಂ ಸಿದ್ದರಾಮಯ್ಯ ಅವರು ಹೈಕೋರ್ಟ್ನಲ್ಲಿ ಹೋಗಿ ಈ ರೀತಿಯಾಗಿ ನನ್ನ ವಿರುದ್ಧ ಷಡ್ಯಂತ್ರ ಆಗಿದೆ ಅಥವಾ ನನ್ನ ವಿರುದ್ಧ ಈ ರೀತಿ ಸುಳ್ಳು ಆಪಾದನೆಗಳಿಗೆ ಅನುಮತಿ ಕೊಟ್ಬಿಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನ್ನುವಂಥದ್ದನ್ನ ಕೂಡ ಇದನ್ನ ಚಾಲೆಂಜ್ ಮಾಡಬಹುದು. ಅದು ಕೂಡ ಅವರ ಮುಂದೆ ಇರುವಂತಹ ಒಂದು ಆಪ್ಷನ್, ಸಿದ್ದರಾಮಯ್ಯ ಅವರ ಮುಂದೆ ಇರುವಂತಹ ಆಪ್ಷನ್. ಸೊ ಇನ್ನ ಈ ದೂರುದಾರರು ಈಗ 3 ಜನ ಏನಿದಾರಲ್ಲ, ಅನುಮತಿಯನ್ನ ಪಡ್ಕೊಂಡು ಈಗ ಇವರು ಸಿಎಂ ವಿರುದ್ಧ ಹೋರಾಟವನ್ನ ಮುಂದುವರಿಸ್ತಾರೆ. ಈಗ ಸಿಎಂ ವಿರುದ್ಧ ಬಂದಿರುವಂತಹ ಈ ಆರೋಪಗಳು, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಡಾಕ್ಯುಮೆಂಟ್ಸ್, ಅದಕ್ಕೆ ಸಾಕ್ಷ್ಯಗಳು, ಇದೆಲ್ಲವನ್ನು ಕೂಡ ಅವರು ಸಬ್ಮಿಟ್ ಮಾಡ್ತಾ ಇರ್ತಾರೆ. ಸೊ ಈಗ ವಿಚಾರಣೆ ಅಂತೂ ನಡೀಬಹುದು, ಯಾಕಂದ್ರೆ ನಡೆಯುತ್ತೆ, ಯಾಕಂದ್ರೆ ರಾಜ್ಯಪಾಲರು ಕೊಟ್ಟಿರುವಂತಹ ಒಂದು ಅನುಮತಿ. ಬಟ್ ಇದನ್ನ ಚಾಲೆಂಜ್ ಮಾಡಿ ಹೈಕೋರ್ಟ್ನಲ್ಲಿ ಇದಕ್ಕೆ ಸ್ಟೇ ತರ್ತಾರಾ ಸಿಎಂ ಅಥವಾ ಮುಂದುವರಿಯುತ್ತಾ, ವಿಚಾರಣೆ ನಡೆಯುತ್ತಾ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ನಮಗೆ ಗೊತ್ತಾಗುತ್ತೆ. ಅಕಸ್ಮಾತ್ ವಿಚಾರಣೆ ನಡೀತು ಅಂತಾನೆ ಅನ್ಕೊಂಡ್ರೆ ಆಗ ಸಿದ್ದರಾಮಯ್ಯ ಅವರನ್ನು ಕೂಡ ವಿಚಾರಣೆಗೆ ಕರೆಸಬೇಕಾಗತ್ತೆ. ಸಿದ್ದರಾಮಯ್ಯ ಅವರಿಂದನೂ ಕೂಡ ಸ್ಟೇಟ್ಮೆಂಟ್ ತಗೋಬೇಕಾಗತ್ತೆ. ಯಾಕಂದ್ರೆ ಇವ್ರ ವಿರುದ್ಧ ನೇರ ಕಂಪ್ಲೇಂಟ್ ಇದೆ, ನೇರ ಇವ್ರ ವಿರುದ್ಧನೂ ಕೂಡ FIR ಆಗಿದೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರು ಕೂಡ ಒಳಪಡಬೇಕಾಗತ್ತೆ ವಿಚಾರಣೆಗೆ. ಅಕಸ್ಮಾತ್ ಇದೇನಾದರೂ ಕೋರ್ಟ್ನಲ್ಲಿ ಮನ್ನಣೆಯಾಗಿ ಕೋರ್ಟ್ ಕೂಡ ಇದಕ್ಕೆ ಅನುಮತಿಯನ್ನ ಕೊಟ್ರೆ, ಯಾಕಂದ್ರೆ ಈಗ 20ನೇ ತಾರೀಕಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೂ ಕೂಡ ಕೋರ್ಟ್ ಇದ್ರ ಬಗ್ಗೆ ಆದೇಶವನ್ನ ನೀಡಲಿಕ್ಕಿದೆ. ಸೊ ನೋಡುವ ಮುಂದೆ ಯಾವ ರೀತಿಯಾಗಿ ಆಪ್ಷನ್ಸ್ ಓಪನ್ ಆಗುತ್ತೆ ಸಿದ್ದರಾಮಯ್ಯ ಅವರಿಗೆ ಅಂತ.